ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕಾಶ್ಮೀರಿ ಡೇ 2 ವ್ಲಾಗ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋದು ಕಾರ್ಗಿಲ್ಗೆ. ಸೊ ಕಾರ್ಗಿಲ್ ಅಂದ್ರೇ ನಮ್ಮ ಇಂಡಿಯಾದಲ್ಲಿರೋ ಎಲ್ರಿಗೂ ಕೂಡ ಒಂದು ಭಯನೂ ಅದೇ ರೀತಿ ದುಃಖನೂ ಆಗೋಂಥ ಸಮಯ ಅಥವಾ ಸಂದರ್ಭ ಅಂತ ಹೇಳ್ಬೋದು. ಸೊ ನಾವು ಇವತ್ತು ಆ ಕಡೆ ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಅರ್ಲಿ ಮಾರ್ನಿಂಗ್ ಹೋಗೋಣ ಅಂತಿದ್ದೋ. ಸೊ ಏನಾದರೂ ಫುಡ್ ಏನಾದರೂ ಇದೆಯಾ ಅಂತ ನೋಡಿ ತಿಂದ್ಕೊಂಡು ಹೋಗೋಣ ಅಂಥೇಳಿ ಹೋಟೆಲ್ ಹೋದಾಗ ನಮ್ಮಲ್ಲಿ ನಾರ್ಮಲಾಗಿ ಬಜ್ಜಿ ಮಾಡ್ತೀವಲ್ಲ, ಸೊ ಅದೇ ಥರದಿಲ್ಲ, ಅಲ್ಲಿ ಅವರ ಟೈಪ್ ಬಜ್ಜಿ ಆಯಿತು ಅದು. ಸೊ ಅದು ಮತ್ತು ಚಪಾತಿ ಗ್ರೇವಿ ಎಲ್ಲ ಇತ್ತು. ಸೊ ಅದೆಲ್ಲ ತಿಂದು ನಾವು ಅಲ್ಲಿಂದ ಹೊರಡ್ವಿ. ಸೊ ಹೊರಡುವ ಪ್ಲೇಸಲ್ಲಿ ಅಂತ ಹೇಳಿದರೆ ಎಲ್ಲ ಕಡೆ ನೋಡಿದರೂ ಕೂಡ ಈ ಮೌಂಟೇನ್ಸೇ ಇರೋದು. ಬಟ್ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಸ್ನೋಫಾಲ್ ಆಗೋ ಟೈಮ್ ಆಗಿತ್ತು. ಸೊ ಅದರಿಂದ ಆ ಮೌಂಟೇನ್ ಫುಲ್ ಸ್ನೋಫಾಲಲ್ಲಿತ್ತು. ಕಂಪ್ಲೀಟ್ ಆಗಿರಲಿಲ್ಲ, ಆದರೂ ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು. ನಾವು ಮೂವಿಯಲ್ಲಿ ಅಥವಾ ಫೋಟೋಸಲ್ಲಿ ನೋಡುವಾಗ ಮೌಂಟೇನ್ ಯಾವ ರೀತಿ ಇರುತ್ತೆ ಆ ರೀತಿ ಕಾಣ್ತಾ ಇತ್ತೈತೆ ಏನೋ ಒಂದು ಯಾರೋ ನಾವು ಡ್ರಾಯಿಂಗ್ ಮಾಡಿರೋ ರೀತಿ ಕಾಣ್ತಾ ಇತ್ತು ದೂರದಿಂದ ನೋಡುವಾಗ. ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡ್ತಾ ನಾವು ಹೋಗ್ತಾ ಇದ್ವಿ. ಆ ಕಡೆ ಹೋಗುವ ರೂಟ್ ಅಂತೂ ತುಂಬಾ ಭಯ ಆಗುತ್ತೆ. ಸೊ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು, ಈ ಥರ ರೂಟಲ್ಲಿ ನಾವು ಹೋಗಬೇಕಾಗುತ್ತೆ. ಸೊ ನಾವಲ್ಲಿ ರೀಚ್ ಆಗಿದ್ದೀವಿ ಆಯಿತಾ. ನಮ್ಮ ಈ ಫೇಸಲ್ಲಿರೋ ಈ ಮಾಸ್ಕ್ ಅನ್ನೋದು ರಿಮೂವ್ ಮಾಡೋಂಗಿಲ್ಲ ಆಯಿತಾ, ಅಷ್ಟೊಂದು ಕೋಲ್ಡ್ ಆಗಿದೆ. ಸೊ ಅದಾದಮೇಲೆ ನನಗೆ ಹೇಳದಿರಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ನಾವಲ್ಲಿ ಹೋದಾಗ ಎಲ್ಲಿ ನೋಡಿದರೂ ಕೂಡ ಗನ್ ಹಿಡಿದು ನಿಂತ್ಕೊಂಡವರು ನೋಡಿದ್ರೆ ಭಯ ಆಗುತ್ತೆ. ಎಲ್ಲರ ಕೈಲಿ ಗನ್ ಇದೆ. ಒಂದೊಂದು ಕಿಲೋಮೀಟ್ರಲ್ಲೂ ಒಬ್ಬೊಬ್ಬರು ನಿಂತ್ಕೊಂಡಿದ್ದಾರೆ ಗನ್ ಹಿಡ್ಕೊಂಡು. ನೋಡಿದ್ರೇ ಭಯ ಆಗುತ್ತೆ. ಆದರೆ ನೋ ಗಾಯ್ಸ್, ಆ ಥರನೇ ಅಲ್ಲ. ಅವರು ಎಷ್ಟೊಂದು ಒಳ್ಳೆಯವರು ಅಂತ ಹೇಳಿದರೆ, ಒಳ್ಳೆಯವರು ಅಂತ ಹೇಳೋದಕ್ಕಿಂತ ಒಂದು ನಮ್ಮನ್ನು ಟೂರಿಸ್ಟ್ ಅವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದು ತುಂಬಾ ಆಶ್ಚರ್ಯವಾಗುತ್ತೆ ಅಲ್ಲಿ ಹೋದರೆ. ಸೊ ನೀವು ಅದು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ನಾನು ಹೇಳೋದಕ್ಕಿಂತ. ಸೊ ಗೈಸ್, ಕಾರ್ಗಿಲ್ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, 500ಕ್ಕೂ ಹೆಚ್ಚು ಜನ ಹುತಾತ್ಮರಾಗಿದ್ದಾರೆ ಈ ಯುದ್ಧದಲ್ಲಿ, ಕಾರ್ಗಿಲ್ ಯುದ್ಧದಲ್ಲಿ. ಸೊ ಅಲ್ಲಿ ಹೋಗಿ ಜಾಸ್ತಿ ಏನು ವೀಡಿಯೋಸ್ ಮಾಡಿ ಅಥವಾ ಸೌಂಡ್ ಮಾಡಿ ಅದು ಆ ಥರ ಈ ಥರ ಕಿರಿಕಿರಿ ಮಾಡೋದಕ್ಕಿಂತ ನಾವು ನಿಶಬ್ದವಾಗಿ ಎಲ್ಲ ನೋಡಿ. ಯಾಕೆ ಅಂತ ಹೇಳಿದರೆ ನಮ್ಮ ಇಂಡಿಯಾದ ಒಂದು 500ಕ್ಕೂ ಹೆಚ್ಚು ಸೋಲ್ಜರ್ಸ್ ನಮ್ಮನ್ನು ಬಿಟ್ಟಾಗಲಿದ್ದಾರೆ ಅಂತ ಹೇಳಿದರೆ ನಾವು ಒಂದು ನಿಮಿಷ ಆದರೂ ಅವರಿಗೋಸ್ಕರ ಪ್ರಾರ್ಥಿಸಲೇಬೇಕು ಅಲ್ಲಿ ಹೋಗಿ. ಸೊ ಅದಾದಮೇಲೆ ನಾವೆಲ್ಲ ನೋಡ್ತಾ ಅಲ್ಲೊಂದು ಮ್ಯೂಸಿಯಂ ಕೂಡ ಇತ್ತಾಯಿತು. ಅದು ನಮಗೆ ವೀಡಿಯೋ ಮಾಡಲಿಕ್ಕೆ ಅಲೋಡ್ ಇಲ್ಲ. ನೀವೇ ಕಾಣ್ತಾ ಇರಬಹುದಲ್ವ, ಅವರ ಹೆಸರು ಹಾಗೂ ಅವರ ಪ್ಲೇಸ್ ಹೆಸರೆಲ್ಲ ಹಾಕಿ ಕಲ್ಲಿನಲ್ಲಿ ಕೆತ್ತಿ ಇಟ್ಟಿದ್ದಾರೆ. 500ಕ್ಕೂ ಹೆಚ್ಚು ಜನ ಹುತಾತ್ಮರಾಗಿದ್ದಾರೆ. ಸೊ ಅದೆಲ್ಲ ನೋಡಿ ನಾವು ಅಲ್ಲಿಂದ ರಿಟರ್ನ್ ಆದ್ವಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡುವ. ಇನ್ನು ನಾನು ಸ್ನೋಫಾಲ್ ಆಗೋದು ಲೈವ್ ಆಗಿ ನೋಡಿರೋದು ವೀಡಿಯೋಸಲ್ಲಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಗೈಸ್, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.